ಅಲ್ಲ, ಇನ್ನ ತೀರ್ಪು ಓದ್ಲಿಕ್ಕಾಗಿಲ್ಲ, ಇನ್ನ ಹೊರಗಡೆ ಬಂದಿಲ್ಲ. ಆದ್ರೆ ನಾನು ನ್ಯಾಯಾಲಯದ ಆದೇಶವನ್ನ ಓದಿದಾಗ ನೋಡ್ತಾ ಇದ್ದೆ. ಅಲ್ಲಿ ನ್ಯಾಯಾಲಯ 3 ಇಶ್ಯೂಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಒಂದು, ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿರುವಂತ ಸಂಸ್ಥೆಯ ಅಂತ ಹೇಳುವಂತ ವಿಚಾರ. ಎರಡನೇದಾಗಿ, ಈ ಪ್ರಕರಣ ಸಿಬಿಐಗೆ ಹಸ್ತಾಂತರ ಮಾಡುವಂತ ಅಂಶಗಳು, ಕಾನೂನಾತ್ಮಕ ಅಂಶಗಳು ಇರುವಂತ ಪ್ರಕರಣ. ಮೂರನೇದಾಗಿ, ಈಗಾಗಲೇ ಲೋಕಾಯುಕ್ತ ಅವರು ನಡೆಸಿದಂತ ತನಿಖೆಯ ವಿಚಾರ. ಮೂರರಲ್ಲೂ ಕೂಡ ಎಲ್ಲ ಉಚ್ಚ ನ್ಯಾಯಾಲಯದ ಮತ್ತು ನಮ್ಮ ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂತ ಸಂಸ್ಥೆ ಅಂತ ಹೇಳುವಂತದ್ರ ಬಗ್ಗೆ ನ್ಯಾಯಾಲಯ ತಮ್ಮ ಹಸ್ತವನ್ನ ನೀಡಿದೆ. ಎರಡನೇದಾಗಿ, ಸಿಬಿಐಗೆ ಹಸ್ತಾಂತರ ಮಾಡುವಂತದ್ದು ಈ ಪ್ರಕರಣದಲ್ಲಿ ಈ ಭಾಗಕ್ಕೆ ಏನು ಕಂಡುಬರೋದಿಲ್ಲ ಅಂತ ಹೇಳುವಂತ ತೀರ್ಮಾನವನ್ನ ಕೂಡ ಕೊಟ್ಟಿದೆ. ಮೂರನೇದಾಗಿ, ನಮ್ಮ ಲೋಕಾಯುಕ್ತ ಇವಾಗವರೆಗೂ ಮಾಡಿರುವಂತ ತನಿಖೆಯಲ್ಲೂ ಕೂಡ ಯಾವುದೇ ಲೋಪಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದನ್ನ ಪ್ರಕಟ ಮಾಡಿದೆ. ಈ 3 ವಿಚಾರಗಳ ಆಧಾರದ ಮೇಲೆ ನ್ಯಾಯಾಲಯ ಸಿಬಿಐ ತನಿಖೆಯನ್ನ ಕೋರಿ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಪ್ರತಿ ಸಿಕ್ಕಿದ ನಂತರ ಬೇರೆ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿ. ನೆಕ್ಸ್ಟ್ ಪ್ರೊಸೀಜರ್ಗೆ ಮತ್ತೆ ನಿಮ್ಮ ಕಾನೂನು ಹೋರಾಟಕ್ಕೆ ಮೆಟ್ಲಾಗಬಹುದು ಅಂತ ಇಡಿ ಕೋರ್ಟಲ್ಲಿ. ಅದು ಈಗ ಇಡಿ ಅವರು ಕೊಟ್ಟಿದ್ದಂತ 2 ನೋಟಿಸ್ಗಳು ಕೂಡ ಕೋರ್ಟಲ್ಲೇ ಇದೆ. ಒಂದು, ಈಗಾಗಲೇ ನ್ಯಾಯಾಲಯ ರದ್ದು ಮಾಡಿದೆ ನೋಟಿಸ್ ಅನ್ನ. ಹಿಂದಿನ ಮೂಡಾ ಕಮಿಷನರ್ ನೀಡಿದಂತ ನೋಟಿಸ್ ಅನ್ನು ಕೂಡ ರದ್ದು ಮಾಡಿದೆ. ಇದರಿಂದ ನ್ಯಾಯಾಲಯದ ಆದೇಶಗಳು, ನಾವು ಮೊದಲಿಂದ ಹೇಳ್ತಾ ಇರುವಂತ ಒಂದು ಮಾತೇನಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶ ಮತ್ತೆ ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಕುಟುಂಬಸ್ಥರಿರ್ಬೋದು, ಇದನ್ನ ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂತ ಪ್ರಶ್ನೆ ಇಲ್ಲ. ಆದ್ರೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀಬೇಕು. ಕಾನೂನಿನ ಚೌಕಟ್ಟಿಂದ ಹೊರಗೆ ಆದಂತ ಆದೇಶಗಳನ್ನ, ಪ್ರಕ್ರಿಯೆಗಳನ್ನ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ ಅಂತ